ಚಿತ್ರದುರ್ಗ ಬಸ್ ದುರಂತದಲ್ಲಿ ಮೃತರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಗಾಯಗೊಂಡಿದ್ದಂಥ ಬಸ್ ಚಾಲಕನು ಕೂಡ ಸಾವನ್ನಪ್ಪಿದ್ದಾನೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಾಲಕ ಸಾವನ್ನಪ್ಪಿರುವಂಥದ್ದು. ಹಿರಿಯೂರಿನಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಪಡ್ಕೊಂಡು ಸೀರಿಯಸ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಾಲಕ ಸಾವನ್ನಪ್ಪಿದ್ದಾನೆ. ಅಪಘಾತದಲ್ಲಿ ಮೃತರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಚಾಲಕ ರಫೀಕಿಗೆ ಗಂಭೀರ ಗಾಯಗಳಾಗಿತ್ತು. ಚಿಕಿತ್ಸೆ ಫಲಿಸದೆ ಇಂದು ಡ್ರೈವರ್ ರಫೀಕ್ ಸಾವನ್ನಪ್ಪಿದ್ದಾರೆ. ಮುಗಿಲು ಮುಟ್ಟಿರುವಂಥದ್ದು ರಫೀಕ್ ಕುಟುಂಬಸ್ಥರ ಆಕ್ರಂದನ. ಕಿಮ್ಸ್ ಶವಾಗಾರದ ಬಳಿ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ದಿಕ್ಕು ತೋಚದಂತಾಗಿದೆ ರಫೀಕ್ ಕುಟುಂಬಕ್ಕೆ. ಇನ್ನೆಲ್ಲ ಅವರು ಮಾಧ್ಯಮಕ್ಕೆ ಮಾತನಾಡಿದ್ರು. ಓಕೆ, ಆ ಚಾಲಕ ಆರಾಮಾಗಿದ್ದಾರೆ, ರಿಕವರ್ ಆಗ್ತಾರೆ ಅನ್ನುವಂಥ ಟೈಮ್ನ ನೋಡಿ ವಿಧಿಯಾಟ ಸಾವನ್ನಪ್ಪಿದ್ದಾರೆ. ಹೀಗೆ ಒಳಭಾಗಕ್ಕೆ, ದೇಹದ ಒಳಭಾಗದಲ್ಲಿ ತುಂಬ ಡ್ಯಾಮೇಜ್ ಆಗಿತ್ತು ಅಂತ ಕಾಣಿಸುತ್ತೆ, ಇಂಜುರಿ ಆಗಿತ್ತು ಅಂತ ಕಾಣಿಸುತ್ತೆ. ಮಾತನಾಡುವಂಥ ಸಂದರ್ಭದಲ್ಲಿ ಓಕೆ ತುಂಬ ಸುಸ್ತಾಗಿರೋ ಥರ ಇದ್ದರು, ಹೌದು, ಆದರೆ ಮಾತನಾಡಿದ್ರು. ನಾವೇನು ತುಂಬ ಸ್ಪೀಡಲ್ಲಿ ಹೋಗ್ತಾ ಇರಲಿಲ್ಲ ಅಂತೆಲ್ಲ ಮಾತನಾಡಿದರು. ಆದರೆ ನೋಡಿ ದುರಂತ, ಅವರು ಮಾತನಾಡಿ ಒಂದು ದಿನ ಆಗ್ತಿದ್ದ ಹಾಗೆ ಸಾವನ್ನಪ್ಪಿದ್ದಾರೆ. ಈ ಮೂಲಕ ಮೃತರ ಸಂಖ್ಯೆ ಈ ಪ್ರಕರಣದಲ್ಲಿ 7ಕ್ಕೇರಿದಂತಾಗಿದೆ. ಬಸ್ನಲ್ಲಿದ್ದಂಥವ್ರು ಟೋಟಲಿ 6 ಜನ ಸಾವನ್ನಪ್ಪಂತಾಗಿರೋದು. ಲಾರಿ ಚಾಲಕ ಸೇರಿದಂತೆ 7 ಜನ, 6 ಜನ ಇಲ್ಲಿ ಭಸ್ಮ ಆಗಿದ್ರು. ಒಬ್ಬ ಈಗ ಸಾವನ್ನಪ್ಪಂತಾಗಿದೆ, ರಫೀಕ್ ಅವರು. ನಿನ್ನೆ ಸ್ವಲ್ಪ ಮಾತಾಡ್ದಿರಿ ನನ್ನ ಜೊತೆ. ಇಲ್ಲ ಏನಿಲ್ಲ, ಆರಾಮಾಗೈತಿ, ಸ್ವಲ್ಪ ಹೊಟ್ಟಿನೂ ಅಷ್ಟ ಆಗೈತಿ ಅಂತ ಹೇಳಿದ್ರಿ. ಆಪ್ರೇಷನ್ ಹೋಗಾಕ ಅಷ್ಟೇ ಮಾತಾಡ್ತೀರಿ ನನಗೆ. ಫಸ್ಟ್ ಹೇಳಿದ್ರಿ ಅವರು BP ಕರೆಕ್ಟ್ ಇಲ್ಲ, देवर जवाबदारी नोड़े अष्ट क्या भी नहीं खादरी सर आ रहे नो, हमें जरा दिखा को ये करते हैं, तुम्हें लिए को जाओ अंदर कर को बोल रहे थे हमारे भाई ने। 20 बरस हुआ, पहले टाटा ही चलाते थे, बाद में लारी, बाद में बस चला रहे थे सर. ನಿನ್ನೆ ಸ್ವಲ್ಪ ಮಾತಾಡ್ದಿರಿ ನನ್ನ ಜೊತೆ. ಇಲ್ಲ ಏನಿಲ್ಲ, ಆರಾಮಾಗೈತಿ, ಸ್ವಲ್ಪ ಹೊಟ್ಟಿನೂ ಅಷ್ಟ ಆಗೈತಿ ಅಂತ ಹೇಳಿದ್ರಿ. ऑपरेशन हुआ अष्ट माताड़ती फर्स्ट ಹೇಳಿದ್ರಿ ಅವರು. वहाँ से इधर तक कहीं आराम होता, हमारे भाई समझे थे हमें, ऐसा होता करने का मालूम नहीं है हमें. उधर से इधर तक कहीं हमारा भाई बसता बोल को हमें बहुत खुशी थी. बहुत ये हो गया हमारे साथ, धोखा हो गया. 2 भाई थे, वो बड़ा था, हम 3 बहन हैं. तीनों बहनों को, भाई को वो जिसले को चलता था हमारे अम्मी अब्बा ने. ಡ್ರೈವರ್ ಕೆಲಸ ಭಾಳ ದಿವಸ ಆತ್ರಿ. ಹುಬ್ಬಳ್ಳಿಗೆ ಕರ್ಕೊಂಡು ಬಂದ ಮೇಲೆ ಅವನಿಗೆ ನೋಡಿ ಬದುಕ್ತಾನಂತ ಭಾಳ ಖುಷಿ ಪಟ್ಟಿದ್ವಿ. ಅವ್ನ ಕಾಲು ಮುರಿದ್ರೆ ಜೀವನನಾರು ಉಳಿತೈತೆ ಅಂತ ಭಾಳ ಖುಷಿ ಆಗಿದ್ದೀವಿ ನಾವು. ಬೆಳಗ್ಗೆ ಇದೆಲ್ಲ ನೋಡಿ ನಮ್ಗೆ ಏನು ಮಾಡ್ಬೇಕು, ಏನು ಹೇಳ್ಬೇಕನ್ನೋದು ತಿಳಿವಲ್ದ್ರಿ. ಎಲ್ಲ ಮುರಿದಿದ್ರಿ ಕಾಲಿಂದ. ಮನ್ಯಾಗ ನಮ್ಮ ಫ್ಯಾಮಿಲಿಗೆ ಎಲ್ಲ ಹಿರಿಯವ ಅವನೊಬ್ಬ.